ಅದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆಧಾರಿತವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ FIR ಆಗಿದೆ, ಅಟ್ರಾಸಿಟಿನೂ ದಾಖಲಾಗಿದೆ. ಕಾನೂನಂತೆ ಕಾನೂನು, ಕಾನೂನು. ಯಾರಿಗೇ ಆಗ್ಲಿ ಫೋನ್ ಮಾಡಿ ಧಮಕಿ ಹಾಕ್ಬಹುದಾ? ಹಾಕೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಈ ಮೂಲಕ ಪೊಲೀಸ್ ಅವರು ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ ನಿಮ್ಮ ಮೇಲಾಧಿಕಾರಿಗಳು ಪರ್ಮಿಷನ್ ತಗೊಳ್ಳಿ. ನನ್ನ ಹೆಸರು ಕೆಂಚಯ್ಯ ಅಂತ, ಸಮತಾ ಸೈನಿಕ ದಳದ ಖಜಾಂಚಿಯಾಗಿ ಕೆಲಸ ಮಾಡ್ತಿದ್ದೀನಿ. ಏನು ಈ ದಿನ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಮಹದೇವಪುರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವ್ರ ವಿರುದ್ಧ ಏನು ಹೋರಾಟ ಮಾಡ್ತಿದ್ದೀವಿ ಅಂದರೆ, ಏನೀತ ಅಕ್ರಮವಾಗಿ ಸುಂಕ ವಸೂಲಿ ನೆಪದಲ್ಲಿ KR ಪುರಂ ಬೀದಿ ವ್ಯಾಪಾರಿಗಳ ಬಳಿ ಸುಲಿಗೆ ಮಾಡ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ನಿಲ್ಲಿಸಬೇಕು. ಮತ್ತು ಈತ ಏನು ಟೆಂಡರ್ ಪ್ರಕ್ರಿಯೆಗಳನ್ನ ಮಾಡಿದ್ದಾರೆ, ಆ ಎಲ್ಲ ಟೆಂಡರ್ ಪ್ರಕ್ರಿಯೆಗಳನ್ನ ಸೂಕ್ತ ಅಧಿಕಾರಿಗಳಿಂದ ತನಿಖೆ ಮಾಡಿಸ್ಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ. ನನ್ನ ಹೆಸರು ದಲಿತ ಚಳವಳಿ ನಾಗೇಶ್ ಅಂತ, ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷರು. ಏನಿವತ್ತು ಮಹದೇವಪುರ GBA ಕಚೇರಿ ಮುಂದ್ಗಡೆ ನಾವು ಧರಣಿ ಮಾಡ್ತಾ ಇದ್ದೀರಿ. ಇಲ್ಲಿರೋಂತಹ ರವಿಕುಮಾರ್ ಅಂತ ಹೇಳ್ಬಿಟ್ಟು ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಅವರು ಆಡಿದ್ದೇ ಆಟ, ಮಾಡಿದ್ದೇ ಕಾನೂನು. ಅವ್ರನ್ನ ಯಾರು ಕೇಳೋರಿಲ್ಲ. ಇಲ್ಲಿ ಬೇಕು ಅಂತಾನೆ ಯಾರು ಹೊಸದಾಗಿ ಬಿಲ್ಡಿಂಗ್ ಕಟ್ತಾರದ ಅವ್ರ ನೋಟಿಸ್ಗಳು ಕೊಡೋದು, ಆ ನೋಟಿಸ್ಗಳು ಕೊಟ್ಬಿಟ್ಟು ಅವ್ರನ್ನ ಕರ್ಸ್ಕೊಳೋದು, ಅವ್ರ ಹತ್ರ ಸೆಟಲ್ಮೆಂಟ್ಗಳು ಮಾಡ್ಕೊಳೋದು. ಆಮೇಲೆ ಅವರು ಯಾವುದೇ ಥರ ಇಲ್ಲೇನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಏನು ಟೆಂಡರ್ಗಳು ಮಾಡ್ತಾರೆ, ಏನು ಕಾಮಗಾರಿಗಳು ಮಾಡಿಸ್ತಾರೆ, ಅದ್ರ ಬಗ್ಗೆ ಯಾರೇ ಮಾಹಿತಿ ಕೇಳಿದ್ರು ಯಾರಿಗೂ ಕೊಡಲ್ಲ. ಕೇಳಿದ್ರೆ ನಮ್ಮ ಮೇಲೇ ದಬ್ಬಾಳಿಕೆ ಮಾಡ್ತಾರೆ. ಯಾರಿಗೇ ಕಂಪ್ಲೇಂಟ್ ಮಾಡಿದ್ರು ಅವ್ರನ್ನೇನು ಮಾಡೋಕ್ಕಾಗ್ತಾರ. ಬಂದು 2 ವರ್ಷಕ್ಕೆ ಮೇಲೆ ಆಗಿದೆ. ಅವ್ರನ್ನ ಯಾರು ಕಂಪ್ಲೇಂಟ್ ಮಾಡಿದ್ರು ಇದುವರೆಗೂ ಅವ್ರನ್ನೇನು ಮಾಡ್ಕೊಳಕ್ಕಾಗಲ್ಲಂತೆ. ಅವ್ರ ಹಿಂದ್ಗಡೆ ಬೇಜನ್ ಬಲಾಟ್ರಿ ಇದಾರಂತೆ. ಹಾಗಾಗಿ ಎಲ್ರಿಗೂ ನನಗೂ ಧಮಕಿ ಕೊಡ್ತಾರೆ. ಪ್ರತಿಯೊಬ್ಬರು ಯಾರೇ ದಲಿತ ಪರ ಲೀಡರ್, ಎಸ್ಪೆಷಲಿ ದಲಿತ ಪರ ಲೀಡರ್ಗಳು ಬಂದರೆ ಮಾತ್ರನೇ ಧಮಕಿ ಕೊಡ್ತಾರೆ. ಇದೆಲ್ಲ ನಡೆಯಲ್ಲ, ನಮ್ಮ ಹತ್ರ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ನಾನು ಎಷ್ಟು ಕೊಟ್ಟು ಬಂದು ಈ ಚೇರಲ್ಲಿ ಕೂತಿದ್ದೀನಿ ಗೊತ್ತಾ ಅಂತ ಹೇಳ್ಬಿಟ್ಟು ನಮಗೆ ವಾರ್ನ್ ಮಾಡ್ತಾರೆ. ಸ್ವಾಮಿ ರವಿಕುಮಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಹಾಗಾಗಿ ಇವತ್ತೇನು ಆಯುಕ್ತರಿಗೆ ಮನವಿ ಪತ್ರ ಸಲ್ಲಿಸ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷ ನಿಯೋಗ ಬಂದಿದ್ದೀರಿ. ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ. ಸ್ವಾಮಿ ಮಾನ್ಯರೇ, ಏನು ಈ ದಿನ ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ BBAಯಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳು ಒಂದಲ್ಲ ಎರಡಲ್ಲ, ಬಹುಶಃ ಕಾನೂನಿನ ಮತ್ತು ಸಂವಿಧಾನದ ಅರಿವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಬರ್ತಾ ಇದೆ. ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹೊಂದಾಣಿಕೆಯಲ್ಲಿರಬೇಕು. ಅಧಿಕಾರಿಗಳು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗಾಗಿ ಕೆಲಸ ಮಾಡಬೇಕು, ಬಡವರ ಪರ ಕೆಲಸ ಮಾಡಬೇಕು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು, ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕು. ಆದರೆ ಅದಕ್ಕೂ ನಮಗೆ ಸಂಬಂಧನೇ ಇಲ್ಲ. ನಮಗೂ ಸಂವಿಧಾನಕ್ಕೂ ಸಂಬಂಧ ಇಲ್ಲ, ಕಾನೂನಿನ ಅರಿವು ನಮಗೆ ಇಲ್ಲವೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ರವಿಕುಮಾರ್ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರವಿಕುಮಾರ್ ಅವರಾಗಿರ್ಬೋದು, ಗುರುರಾಜು ಮತ್ತು ಕೋದಂಡ ರೆಡ್ಡಿ, ಇವರು ಮಾಡ್ತಾ ಇರ್ತಕ್ಕಂಥ ಅಕ್ರಮಗಳು ಬಹುಶಃ ಯಾರಾದರೂ ಇಲ್ಲಿರ್ತಕ್ಕಂಥ ದಲಿತ ಅಧಿಕಾರಿಗಳು ಇಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ದಲಿತರು ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರ ಮೇಲೆ ರೌಡಿ ಶೀಟರ್ ಮಾಡಿ ಗಡಿಪಾರು ಮಾಡ್ತಾ ಇದ್ರು. ಒಂದು ಟೀ ಅಂಗಡಿಯಲ್ಲಿ ಟೀ ಕುಡಿಯೋಕೆ ಹೋದಾಗ ಇಲ್ಲೇ BBMP ವ್ಯಾಪ್ತಿ ಪಕ್ಕದಲ್ಲಿ ನೀನೇನು ಮೇಲಾಧಿಕಾರಿಗಳಿಗೆ ನನ್ನ ಮೇಲೆ ದೂರು ಕೊಟ್ಟಿದ್ದೀಯಂತೆ, ನೀವು ಯಾವ ಸಂಘಟನೆ ನಾಯಕ, ಇಂಥ ಸಂಘಟನೆಯವರನ್ನು 100 ಜನರನ್ನು ನಾನು ಕಂಡಿದ್ದೇನೆ, ನಿನ್ನಂಥವ್ರಿಂದ ನನ್ನ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಟ್ಟೆ ಹಿಡ್ಕೊಂಡು ಆಚೆ ತಳ್ಳ ಅಂತ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ಇಲ್ಲಿ? ಅದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆ ರೆಕಾರ್ಡ್ ಆಧಾರಿತವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಮೇಲೆ FIR ಆಗಿದೆ, ಅಟ್ರಾಸಿಟಿನೂ ದಾಖಲಾಗಿದೆ.
ಒಬ್ಬ ಅಧಿಕಾರಿ ಮೇಲೆ, ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿ ಮೇಲೆ ಒಂದು ಸಲ FIR ದಾಖಲಾಗಿದೆ ಅಂತ ಹೇಳಿದ್ರೆ ಅವ್ರನ್ನ ಅಮಾನತಲ್ಲಿಟ್ಟು ಅವ್ರನ್ನ ಎಂಕ್ವೈರಿ ಮಾಡಬೇಕು. ಕಾನೂನು ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಕಾನೂನು ಅಡಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಆದ್ರೆ ಇಲ್ಲಿರ್ತಕ್ಕಂಥ ಆಯುಕ್ತರು ಆ ಕೆಲಸ ಮಾಡ್ತಾ ಇಲ್ಲ. ಅವರು ದಿನಕ್ಕೆ 20 ಸಲ ಫೋನ್ ಮಾಡ್ತಾರೆ. ಫೋನ್ ಪಿಕ್ ಮಾಡಿದ್ರೆ ಏನ್ ನನ್ನ ಮೇಲೆ ನೀವು ದೂರು ಕೊಟ್ಟಿದ್ದೀರಾ, ಅಟ್ರಾಸಿಟಿ ಮಾಡಿಸಿದ್ದೀರಾ, ಕೇಸ್ ಮಾಡಿಸಿದ್ರಾ, ಏನ್ ಮಾಡ್ಕೊಳಕ್ ಆಗುತ್ತೆ ನಿಮಗೆ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಯಾರಿಗೇ ಆಗ್ಲಿ ಫೋನ್ ಮಾಡಿ ಧಮಕಿ ಹಾಕ್ಬಹುದಾ? ಹಾಕೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರತಕ್ಕಂಥದ್ದು ರೀತಿಯಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಇವರೇ ದೌರ್ಜನ್ಯ, ದಬ್ಬಾಳಿಕೆಗೆ, ಅಟ್ರಾಸಿಟಿಗಳು ಮಾಡಿಸ್ಕೊಳ್ಳೋ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇವತ್ತೇನಾದ್ರೂ ಇವ್ರನ್ನ ಏನು ಅವ್ರ ಮೇಲೆ ಅಟ್ರಾಸಿಟಿ ಆಗಿದೆ, ಅವ್ರು ಫೋನ್ ಮಾಡಿ, ಈಗ ನಮ್ಮ ಹತ್ರ ಕಾಲ್ ಲಿಸ್ಟ್ ಇದೆ, ಅವ್ರು ಫೋನ್ ಮಾಡ್ತಾ ಇರೋದು ರೆಕಾರ್ಡಿಂಗು ಇದೆ. ಈ ಮೂಲಕ ಪೊಲೀಸ್ ಅವರು ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಿಮ್ಮ ಮೇಲಾಧಿಕಾರಿಗಳು ಪರ್ಮಿಷನ್ ತಗೊಳ್ಳಿ. ನೀವು PSI ಮತ್ತು ಇನ್ಸ್ಪೆಕ್ಟರ್ ಲೆಕ್ಕದಲ್ಲಿ ಅವರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡೋದಿಕ್ಕೆ ಆಗೋದಿಲ್ಲ, ಅದು ನಮಗೆ ಗೊತ್ತಿದೆ. ಆದ್ರೆ ಮೇಲಾಧಿಕಾರಿಗಳು ಇವರು ಧಮಕಿಗಳಾಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ. ಹಾಗಾಗಿ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಳ್ಳಿ, ನೀವು ಅವ್ರನ್ನ ಅರೆಸ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಾವು ಕಮಿಷನರ್ ಹತ್ರ ಹೋಗ್ತೀವಿ, ಅದೇನು ತೊಂದರೆ ಏನಿಲ್ಲ. IG ಹತ್ರನೋ, ಕಮಿಷನರ್ ಹತ್ರನೋ, ಇಲ್ಲ ಹೋಮ್ ಮಿನಿಸ್ಟರ್ ಹತ್ರನೋ ಹೋಗ್ತೀವಿ. ನಮ್ಮ ಗೋಳಿ ಹೇಳ್ಕೊಂತೀವಿ ನಾವು ಈ ತರ ಆಗ್ತಾ ಇದೆ. ನಮಗೆ ಕಾನೂನಲ್ಲಿ ಅವಕಾಶ ಇದೆ ಕೇಸ್ ಮಾಡೋದಕ್ಕೆ. ಯಾರ ಮೇಲೆ ಆದ್ರೂ ಕೇಸ್ ಮಾಡ್ಬೋದು. ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ಜನರ ಮೇಲೆ ಆಗಿರ್ಬೋದು, ಯಾರ ಮೇಲೆ ಆದ್ರೂ ಕೇಸ್ ಮಾಡೋದಕ್ಕೆ ಪ್ರಾವಿಷನ್ ಇದೆ ನಮ್ಮ ಕಾನೂನು ಅಡಿಯಲ್ಲಿ. ನಮಗೆ ಆರ್ಟಿಕಲ್ 14 ಅಲ್ಲಿ, ಸಂವಿಧಾನದ ಆರ್ಟಿಕಲ್ 14 ಅಲ್ಲಿ ನಮ್ಗೆ ಅವಕಾಶಗಳಿದೆ. ಅದನ್ನು ನಾವು ಸದ್ಬಳಕೆ ಮಾಡ್ಕೊಂಡ್ರೆ ನಮ್ಮ ಮೇಲೇನೆ ರೋಪ್ ಹಾಕೋ ಮಟ್ಟಕ್ಕೆ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಅಧಿಕಾರದಲ್ಲಿರೋದಕ್ಕೆ ಅರ್ಹತೆ ಇದೆಯಾ ನಿಮಗೆ ಅಂತ ಹೇಳ್ಬಿಟ್ಟು ನನ್ನ ನೇರ ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಯಾರೇ ಇರ್ಲಿ, ಈಗ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಆಗುತ್ತೆ, ಅವ್ರನ್ನ ಅಮಾನತ್ ಮಾಡೋದಿಲ್ವಾ? ಇಲ್ಲಿ BBML ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ಅಮಾನತುವಲ್ಲಿಟ್ಟು ಅವ್ರನ್ನ ಎಂಕ್ವೈರಿ ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಕಮಿಷನರ್ ಅಂತ ಹೇಳ್ಬಿಟ್ಟು ನಮ್ಮ ಪ್ರಶ್ನೆ ಇದೆ. ನಮಗೆ ಕಾಳಜಿ ಇದೆ, ಸರ್ಕಾರಿ ಆಸ್ತಿ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ನಮ್ಮ ಆಸ್ತಿ ಕೇಳ್ತಾ ಇಲ್ಲ, ನಿಮ್ಮ ಆಸ್ತಿನೂ ಕೇಳ್ತಾ ಇಲ್ಲ. ನೀವು ಇರ್ತಕ್ಕಂಥ ಹುದ್ದೆಗೆ ನೀವು ನ್ಯಾಯ ಕೊಡಿ, ಸರ್ಕಾರಿ ಆಸ್ತಿಯನ್ನು ಉಳಿಸ್ಕೊಳ್ಳಿ, ಸರ್ಕಾರಕ್ಕೆ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ರು ಸಹ ನಿಮ್ಗೆ ಆ ಒಂದು ಪರಿಜ್ಞಾನನೂ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನು ಯಾವ ಪುರುಷಾರ್ಥಕ್ಕೆ ಇಲ್ಲಿ ಅಧಿಕಾರ ಹಿಡ್ಕೊಂಡು ನೀವು ಅಧಿಕಾರ ನಾವೇ ಚಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೇನೆ. ಸಮತಾ ಸೈನಿಕ ದಳದ ವತಿಯಿಂದ ಮಾನ್ಯ ಆಯುಕ್ತರಿಗೆ ನಾವು ಮೆಮೊರಂಡಮ್ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ನೀವೇನಾದ್ರೂ 1 ವಾರ 10 ದಿವಸದಲ್ಲಿ ಅವ್ರನ್ನ ಅಮಾನತು ಮಾಡಿ ಕೆಲಸದಿಂದ ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ, ಎಂಕ್ವೈರಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅಕ್ರಮಗಳು ನಮ್ಮ ಹತ್ರ ಇದೆ. ಆ ಡಾಕ್ಯುಮೆಂಟ್ ಎಲ್ಲ ನಾವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಇವರನ್ನ ರವಿಕುಮಾರ್ ಮತ್ತು ಗುರುರಾಜ್ ಹಾಗೂ ಕೋದನ್ ರೆಡ್ಡಿ ಇವ್ರ ಮೇಲೆ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ. ನಾವು ಈ ಮೂಲಕ ಮಾನ್ಯ ಆಯುಕ್ತರು ಬಂದ್ರೆ ದಯವಿಟ್ಟು ಅವ್ರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತೇವೆ. ನಮಗೇನಾದ್ರೂ 1 ವಾರ 15 ದಿವಸದಲ್ಲಿ ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ನಮ್ಮ ಚೀಫ್ ಕಮಿಷನರ್ ಮತ್ತು ಪೊಲೀಸ್ ಅವರು ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಮ್ ಮಿನಿಸ್ಟ್ರು ಇವೆರಡೇ ದಾರಿ ಇರೋದು ನಮಗೆ. ಅವ್ರ ಮನೆ ಮುಂದೆನೆ ಧರಣಿ ಮಾಡೋದಕ್ಕೆ ನಾವೆಲ್ಲ ರೀತಿ ತಯಾರು ಮಾಡ್ಕೊತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ನಮ್ಮ ಕೊಡಬೇಕು. ಅದೇ ತರ ತಾವು ಸಹ ಏನಿಲ್ಲಿ ನಾವು ಆರೋಪ ಮಾಡ್ತಾ ಇದ್ದೀವಿ, ರವಿಕುಮಾರ್, ಗುರುರಾಜ್ ಮತ್ತು ಕೋದನ್ ಇವುಗಳ ಮೇಲೆ ದಯವಿಟ್ಟು ನಿರ್ದಾಕ್ಷಿಣ್ಯವಾಗಿ ಏನಂದರೆ ಇದು ಅಗಾಧವಾಗಿದೆ, ನೀಡೋದು ಬರಲ್ಲ. ನಾವೇನೇ ಪ್ರಶ್ನೆ ಮಾಡಿದ್ರೆ ಹೋಗಪ್ಪ ಅದು ಕೊಟ್ಟು ಬಂದು ಕೂತಿದ್ದೀನಿ ಗೊತ್ತಾ, ಅದು ಓಪನ್ ಆಗಿ ಹೇಳ್ತಾರೆ. ನನಗೆ ಕೊಟ್ಟು ಬಂದು ಚೆನ್ನಾಗಿ ಕೂತಿದ್ದೀನಿ ಗೊತ್ತಾ. ಒಂದು DW ಈಗ ಕೂಡ ಇಲ್ಲಿಂದ ಹೇಳ್ಪಟ್ಟು ಅದೇ ಕೂಡ ಆಗ್ತಾ ಇದೆ. ಹೇಳ್ಬೇಕು ಹೇಳ್ಬಾರ್ದು ರವಿಕುಮಾರ್ ಅನ್ನೋದು ನಿಮಗಿಂತಲೂ ಮೇಲಾಧಿಕಾರಿ ಆದಲ್ಲಿ ನಿಮಗಿಂತ ಅಧಿಕಾರಿಗಳ ಅದಕ್ಕಿಂತಲೂ ಈ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು
ನಾವು ಶಾಂತಿ ಕಾಪಾಡ್ಕೊಳ್ಬೇಕು.